ನಾಗರಬಾವಿ ಮತ್ತು ದೇವರಕೊಂಡಳ್ಳಿ ತುಂಬ ಗಡಿ ಭಾಗದ ಹಳ್ಳಿಗಳು. ಮಂಚನಹಳ್ಳಿ ಹಳೆ ಹಳ್ಳಿ ಪಂಚಾಯತಿಗೆ ಬರುತ್ತೆ. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ 3-4 ಕಿಲೋಮೀಟ್ರ್ ಡಿಸ್ಟೆನ್ಸು. 2 ಹಳ್ಳಿ ಪಾಪ್ಯುಲೇಷನ್ ತೊಗೊಂಡ್ರೆ ನಿಮಗೆ 300 ಇದ್ದಾರೆ. ಈ ಮುಂಚಿನ ಎಲ್ಲ ಜನಪ್ರತಿನಿಧಿಗಳು ಯಾರೂ ರಸ್ತೆ ಹಾಕಿರಲ್ಲ, ಇದು ಹಾಳಾಗಿತ್ತು. ನಾನಿವಾಗ ಈ 2 ಹಳ್ಳಿಗೆ 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀನಿ. ನಾಗರಬಾವಿ ದೇವರಕೊಂಡಳ್ಳಿಗೆ ಬಂದಾಗ ಜನಗಳು ದರ್ಖಾಸ್ತು ಕಮಿಟಿಯಲ್ಲಿ ಅರ್ಜಿ ಹಾಕಿದ್ದಾರೆ, ಒಂದು ಹೇಳಿದ್ರು. ಮತ್ತು ಶಾಲಾ ಕೊಠಡಿ ಹಾಳಾಗಿದೆ, ಅದನ್ನು ಡೆಮಾಲಿಷ್ ಮಾಡಬೇಕು ಅಂದರೆ ಅದು ಮಾಡ್ತಿದ್ದೀವಿ. 2 ಹಳ್ಳಿನೂ 7 ಕಿಲೋಮೀಟ್ರ್ ದೂರ ಇರೋ ಹಳೆ ಹಳ್ಳಿಗೆ ನೀರಿಗೆ ಹೋಗ್ಬೇಕಾಗಿತ್ತು. ಈಗ ಇಮಿಡಿಯೇಟಾಗಿ 2-3 ದಿನದಲ್ಲಿ ವಾಟರ್ ಫಿಲ್ಟರ್ ಕೆಲಸ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ, ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಗೊಲ್ಲ ಸಮುದಾಯ ಜಾಸ್ತಿ ಇರೋದ್ರಿಂದ ಅವರು ಕೃಷ್ಣನ ದೇವಸ್ಥಾನಕ್ಕೆ ಒಂದು ಕೇಳಿದ್ರು, ಅದನ್ನು ಇಮಿಡಿಯೇಟಾಗಿ ಅದು ಡೈರೆಕ್ಷನ್ ಕೊಟ್ಟಿದ್ದೀನಿ. ಮತ್ತು ಟವರ್ ಸಮಸ್ಯೆ ಇದೆ, ಬಸ್ ಸಮಸ್ಯೆ ಇದೆ, ಅದನ್ನೆಲ್ಲ ಆದಷ್ಟು ಪ್ರಿಯಾರಿಟಿಯಲ್ಲಿ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ರೇಷನ್ ಏನಾಗಿತ್ತು, 7 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ಜನ, ಮತ್ತು ಇಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಈಗ ನಾನು ಜಾಯಿಂಟ್ ಡೈರೆಕ್ಟ್ರಿಗೆ ಮಾತಾಡಿ KH ಮುನಿಯಪ್ಪ ಸಾಹೇಬ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ತಿಂಗಳಿಗೊಂದ್ಸಲ ಇಲ್ಲೇ ಬಂದು ಇಲ್ಲೊಂದು ಪಾಯಿಂಟ್ ಓಪನ್ ಮಾಡ್ಸೋಕ್ಕೆ ಕ್ರಮ ತೊಗೊತೀನಿ ಸರ್. ಈ ಕುಗ್ರಾಮಗಳು ಸಣ್ಣ ಸಣ್ಣ ಹಳ್ಳಿಗಳಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್? ನೀವು ನೋಡಿ ಗಮನಿಸ್ತೀರ ಇಲ್ಲೋ, ನಾನು ಫಸ್ಟ್ ಮುದ್ದೇನಹಳ್ಳಿ ಸ್ಟಾರ್ಟ್ ಮಾಡಿದಾಗ 40 ಜನ ಇರೋ ಜನಸಂಖ್ಯೆ ಊರಿಗೆ 1 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಈ ಬೇರೆಯವ್ರು ಏನು ಮಾಡ್ತಾರೆ, ನೀವು ಒಂದು 3 ಕೋಟಿ ರೂಪಾಯಿ ಅನುದಾನ ಹಾಕಬೇಕು ಅಂದರೆ ಒಂದು 5,000 ಪಾಪ್ಯುಲೇಷನ್ ಇರಬೇಕು, ಈ ಕ್ಯಾಲ್ಕುಲೇಷನಲ್ಲಿ ಇರ್ತಾರೆ. ನಾನು ಆ ಕ್ಯಾಲ್ಕುಲೇಷನ್ ಮಾಡಿಲ್ಲ. ನಾನು ಮತ್ತೆ ಹೇಳ್ತೀನಿ, ನಾನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲ, ನೆಕ್ಸ್ಟ್ ಜನ್ರೇಷನ್ ಯೋಚನೆ ಮಾಡೋ ವ್ಯಕ್ತಿ. ಇದಕ್ಕೆ ಯಾಕೆ ಕಳೆದ 15 ವರ್ಷದಿಂದ ರಸ್ತೆ ಹಾಕಿಲ್ಲ ಅಂದರೆ 300 ಜನ ಇರೋ ಊರಿಗೆ 3 ಕೋಟಿ ಹೆಂಗೆ ಹಾಕೋದು ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಬಟ್ ನಾನು ಹಂಗೆ ಯೋಚನೆ ಮಾಡಿಲ್ಲ, ಅದಕ್ಕೆ ಹಾಕಿದ್ದೀನಿ, 3 ಕೋಟಿ ಹಾಕಿದ್ದೀನಿ. ಈಗ ಹತ್ತತ್ರ ಇನ್ನೊಂದು 50-60 ಲಕ್ಷ ಬೇಕಿದ್ದಕ್ಕೆ, ವಾಟರ್ ಫಿಲ್ಟ್ರ್ಗಳು, ಕೆಲವು ಎಕ್ಸ್ಟ್ರಾ ವರ್ಕ್ಗೆಲ್ಲ, ಅದನ್ನು ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಈ ಕುಗ್ರಾಮಗಳು ಡೆವಲಪ್ ಆಗಬೇಕು. ವಿಶೇಷವಾಗಿ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಇವರೆಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ, ನಮ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಇವ್ರು ಕೈ ಹಿಡಿಯೋದು ನಮ್ಮ ಕರ್ತವ್ಯ ಸರ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ನೀವು ಯೂತ್ ಕೋರ್ಟಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತೆಲ್ಲ ಪೂಜೆ ಮಾಡ್ತಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ನನಗೆ ಖಂಡಿತವಾಗೂ ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಆಸೆ ಇದೆ. ಸುಬ್ಬಾರೆಡ್ಡಿ ಸಾಹೇಬರು ಸೀನಿಯರ್ ಇದ್ದಾರೆ, ನಂದು ಯೂತ್ ಕೋಟ ಅಲ್ಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗಾಗುತ್ತೆ. ನಾನು ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ಕ್ಲಿಯರಾಗಿ ಹೇಳಿದ್ದೀನಿ, ಸರ್ ನಿಮಗಾದರೆ ನಾನು ಮನಸ್ಫೂರ್ತಿಯಾಗಿ ಸಹಕರಿಸ್ತೀನಿ, ಅಭಿವೃದ್ಧಿ ಮಾಡೋಣ, ನನಗಾದರೂ ನೀವು ಸಹಕರಿಸಬೇಕು. ನಾನು ಸುಬ್ಬಾರೆಡ್ಡಿಯವ್ರ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ. ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, MC ಸಾಹೇಬ್ರು ಆಲ್ರೆಡಿ 3 ವರ್ಷ ಆಗಿದ್ದಾರೆ, ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡಿ ಅಂತ DK ಸಾಹೇಬ್ರಿಗೆ ಹೇಳಿದ್ದೀವಿ. ಸೊ ಅದು DK ಸಾಹೇಬರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಯಾರು ಕೊಟ್ಟರು ವರ್ಕ್ ಮಾಡ್ತೀವಿ. ನನಗೂ ಭರವಸೆ ಇದೆ. 50-50 ಸರ್, ಯಾರಿಗಾಗುತ್ತೆ ಗೊತ್ತಿಲ್ಲ. ಲಿಸ್ಟಲ್ಲಿ ಯಾರ ಹೆಸರು ಬರುತ್ತೋ ಅವ್ರ ಹೆಸರು ಬಂದರೆ ನಾನು ಸಹಕರಿಸ್ತೀನಿ, ನನ್ನ ಹೆಸರು ಬಂದರೆ ಅವ್ರು ಸಹಕರಿಸ್ತಾರೆ. ನನಗೆ ನಂಬಿಕೆ ಇದೆ, ಈ ಜನರ ಆಶೀರ್ವಾದ, ನಾನು ರಾಜಭವನಕ್ಕೆ ಹೋಗ್ತೀನಿ ಅಂತ. ಸರ್, ಹಿಂದಿನ ಸಚಿವರು ಹೇಳ್ತಾರೆ ನನಗೂ ಮತ್ತೆ ಕಂಟಿನ್ಯೂ ಮಾಡಿ ಅಂತ. ನೋಡಿ, ಅವ್ರು ತಪ್ಪೇನಿಲ್ಲಲ್ಲ. ನಾನು MC ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು MC ಸಾಹೇಬ್ರಿಗೆ ಹೇಳೋದೇನೆಂದರೆ 3 ವರ್ಷ ಅವ್ರು ಕೆಲಸ ಮಾಡಿದ್ದಾರೆ. ಇನ್ನೊಬ್ರಿಗೆ ಅವಕಾಶ ಕೊಟ್ಟರೆ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ. ನೆಕ್ಸ್ಟ್ 28ಅಲ್ಲಿ ನಾವು ಗೆಲ್ತೀವಿ. ಮತ್ತೆ ಫಸ್ಟ್ ಟರ್ಮು MC ಸಾಹೇಬ್ರೆ ತೊಗೊಳ್ಳಿ, ಸೆಕೆಂಡ್ ಟರ್ಮ್ಗೆ ನಾನು ಸುಬ್ಬಾರೆಡ್ಡಿ ಸಾಹೇಬ್ರು ಕ್ಲೈಮ್ ಮಾಡ್ತೀವಿ. ಸೊ MC ಸಾಹೇಬ್ರು 3 ವರ್ಷ ಮಾಡಿದ್ದಾರೆ. ಈ 2 ವರ್ಷ ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ನನಗೂ ಅವಕಾಶ ಮಾಡಿಕೊಡ್ಲಿ ಅಂತ. ಇಲ್ಲ, MC ಸಾಹೇಬ್ರಿಗೆ ಕೊಟ್ಟರೆ ನಾವು ಸಹಕರಿಸ್ತೀವಿ. ಅವ್ರು ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ ಸರ್.